ಅಣ್ಣ ಜಟಾಸುರ ಕಟಾಸುರರು ನಾವು ಈ ಕೊಡೆಯ ತಪ್ಪಲಿನಲ್ಲಿ ವಾಸವಾಗಿದ್ದೇವೆ ಈ ಪ್ರಾಂತದಲ್ಲಿ. ಹಾಗಾಗಿ ನಮ್ಮ ಉದ್ದೇಶವೇನು ಅಣ್ಣ? ಏನಿದು ಆಶ್ಚರ್ಯ? ಅವರನ್ನ ಆ ದೇವಿ ದುರ್ಗೆಯಂತೆ ನಮ್ಮ ತಂದೆಯನ್ನ ಕೊಂದಿದ್ದಾಳೆ. ಆ ಸೇಡನ್ನ ತೀರಿಸಿಕೊಳ್ಳುವ ಉದ್ದೇಶದಿಂದ ನಾವಿಂದು ಹೊರಟಿದ್ದೇವೆ. ಹೌದು. ಮಾತ್ರ ಅಲ್ಲ, ಇನ್ನೊಂದು ವರ್ತಮಾನವನ್ನು ನಾವು ಕೇಳಿದ್ದೇವೆ. ಹೌದು. ಏನು ಹೇಳು? ಆ ದೇವಿಗೆ ಆಲಯವನ್ನು ನಿರ್ಮಾಣ ಮಾಡುವುದಕ್ಕೆ ಹೊರಟಿದ್ದಾರಂತೆ. ಒಂದು ವೇಳೆ ಅವರು ಆಲಯವನ್ನು ನಿರ್ಮಾಣ ಮಾಡಿ ದೇವಿಯಲ್ಲಿ ನೆಲೆನಿಂತಳುವಂತಾದೆ ನಮ್ಮ ವಂಶಕ್ಕೆ ತೊಂದರೆ. ಹೌದು. ಆದ್ದರಿಂದ ಆ ದೇಗುಲ ನಿರ್ಮಾಣ ಆಗುವ ಮೊದಲೇ ನಾವು ಅದನ್ನು ಅದಕ್ಕಾಗಿ ನಿನ್ನ ಅಭಿಪ್ರಾಯ? ನಮ್ಮ ವಿರೋಧಿ ಆ ದೇವತೆಗಳು, ಆ ಹಜತರು, ಅದರಲ್ಲಿಯೂ ಆ ದುರ್ಗೆ ನಮ್ಮ ಹಾಗೆ ಅಲ್ವಾ? ಆ ದುರ್ಗೆ ನಮ್ಮ ವಿರೋಧಿ. ಅವಳಿಗೆ ಪುಡಿ ನಿರ್ಮಾಣ ನಮ್ಮ ನಾಡಿನಲ್ಲಿ, ನಮ್ಮ ಈ ಪ್ರಾಂತದಲ್ಲಿ ಆಗ್ತದೆ ಅಂತಾದ್ರೆ ಕೇಳಿ ಸುಮ್ಮನಿರ್ತೇವ? ಅವರು ಅಲ್ಲ ನಾವು. ಆ ಗುಡಿ ಗೋಪುರವನ್ನು ಕಟ್ಟುವಲ್ಲಿ ಹೋಗಿ ತಡೆಯುವ. ತಡೆದು ಮುಯಿಗೆ ಮುಯಿ, ಸೇಡಿಗೆ ಸೇಡು, ಇದನ್ನು ನಾವು ತೀರಿಸಿಕೊಳ್ಳಬೇಕು. ಹೋಗುವ ಪರಿ ಹೇಗೆ? ಗುಡಿ ಕಟ್ಟುವುದಕ್ಕೆ ಮುಂದಾಗುವಂತ ಆ ದೇವಿಯ ಭಕ್ತರು, ಅವರ ಹಿಂದಾಳಕರು ಎಲ್ಲ ಗಡ್ಡ 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 ನಡುಗಬೇಕು. ಮಾತ್ರವೆಲ್ಲ ಹೋಗುವ ಪರಿ ಹೇಗಿರಬೇಕು? ಭೂಮಿಯಲ್ಲಿ ಇದ್ದಂತ ಕೆಂದುಗಳು ಮಂಡಲವನ್ನು ಸೇರಬೇಕು. ಹೌದು. ಮಾತ್ರ ಅಲ್ಲ, ವೈರಿಗಳ ಎಲೆಯಲ್ಲಿ ಚೆಲ್ಲಬೇಕು, ಬಡ 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 ಎನ್ನಬೇಕು. ಆ ರೀತಿಯಲ್ಲಿ ಪ್ರಯಾಣ ಆ ಕಡೆ
ಆಯ್ತಾ ಸರಿ ಬಾರಿದ್ದಕ್ಕೆ ಬರ ಏ ಬಾರ ಓಯ್ ಬಾರಿತ್ತ ಬಾರಿತ್ತ ಇಲ್ಲ ಇದಿದ್ದೇನೋ ಈ ಜೊತೆ ಬಾಗ್ಲಾಕಿ ನಾಳೆ ಬೆಳಗ್ಗೆ ನೀನು ಅಲ್ಲಿಗೆ ಕಳಿಸ್ತೇನೆ. ಅಲ್ಲಿ ನಿಮ್ಗೆ ಆಗಲೇ ಹೇಳಿ ತಂದು ಕೊಡೋದಿಲ್ಲ ಅಲ್ಲ ನಾವೇ ಕಳಿಸ್ತೇವೆ ನಿಮ್ಮಲ್ಲಿ ನಮ್ಮ ವಂಶದವನೇ ಇರ್ಬೇಕು. ಆಗಲ್ಲೋ ಈ ಕಡೆ ಬಾರ ಅಜ್ಜೆ ಇಲ್ಲೇ ಇದ್ರಿ ಬಾರ ಇರ್ಲಿ ತೊಂದ್ರೆ ಇಲ್ಲ ಬಾರ ಅಜ್ಜ ಮೊಮ್ಮಗ ಇಬ್ರಿಲ್ ಬನ್ನಿ. ಆ? ಅಜ್ಜ ಮೊಮ್ಮಗ ಅಜ್ಜೆ ಬರ್ತೀಯಾ ಬೇಡ, ನಾನೇ ಮಾತಾಯ್ತಾ ಏ ಅಲ್ಲ ಇದು ಎಂತ ಇದೆ ಏನಾಯ್ತಾ ನವರಾತ್ರಿ ಆಸುವರಿಂದ ಹಿಂದೆ ಹಾ? ಅಲ್ಲ ನಿಮ್ದು ಇದು ಯಾರು ಏನು ಅಂತ ಗೊತ್ತಾಗ್ಲಿಲ್ಲ ನೀನು ಎಲ್ಲೋ ನಿಮ್ಮ ಸ್ವರ ಬಿದ್ದಿತ್ತ ಮತ್ತೆ ಯಾಕೆ ಸಾಲ ಮನೆ ಕೂಗುದು ನೀವು ನಿಧಾನ ಮಾತಾಡ ನಾನೇನು ಕೆಪ್ಪನ ಹೌದಾ ನಿಮ್ ಜಾತಿಯವರೆಲ್ಲ ಹಾಗೆಯಾ ಕೆಪ್ಪರೆ ಏನ ಇಲ್ಲಿಂದ ಓಡುವುದಕ್ಕೆ ಪ್ರಾರಂಭ ಮಾಡಿದೆ ಏನ ಕೇಳಿದ್ರೆ ದೇವಸ್ಥಾನ ಕಾರ್ಯ ನಿರ್ಮಾಣ ಮಾಡ್ತಾ ಇದ್ದೇನೆ ನಿನ್ನ ಒಳ್ಳೆ ಕಾರ್ಯ ಮಾಡುವುದು ಬಿಟ್ಟು ದೇವಸ್ಥಾನ ನಿರ್ಮಾಣ ಅಂತೆ ದೇವಸ್ಥಾನ ನಿರ್ಮಾಣ ಕಾರ್ಯ ಒಳ್ಳೇದಲ್ವಾ ಅದು ಒಳ್ಳೇದಲ್ಲ ಹಾಗಾದ್ರೆ ಒಳ್ಳೇದು ಯಾವ್ದು ಒಳ್ಳೇದ ನಾವು ಮಾಡುವಂತ ಕಾರ್ಯ ಒಳ್ಳೆಯದು ನೀವು ಎಂತ ಮಾಡಿರಿ ನೀವು ನಮ್ಮ ಕುಟುಂಬದವರ ನೀವ್ ಎಂತ ಮಾಡಿರಿ ನಂಗೆ ಏನು ಗೊತ್ತು? ನಿನ್ನ ಕುಟುಂಬದಲ್ಲಿ ಇಟ್ಕೊಂಡು ನಾವು ಯಾವ ಹೊಳೆ ಹಾರಲ್ಲ ಹಾ, ಹಾ. ನಮ್ಮ ಹೇಗೆ ಯೋಗ್ಯತೆ ನಿನ್ನ ಯೋಗ್ಯತೆ ಏನು ಹಣೆ ಬರೆಗೆಟ್ಟವನೇ ಅಲ್ಲ ಈಗ ನೀವು ಇಲ್ಲಿಗೆ ಬಂದದ್ದು ದೇವಸ್ಥಾನವನ್ನ ಮಾಡುವಂತ ಕಾರ್ಯವನ್ನು ತಡೆದುವುದಕ್ಕಾಗಿ ಬಂದಿದ್ದೇವೆ ಎಲ್ಲ ಪಾಪಿ ಮಗನೇ ಆ? ಪಾಪಿಯ? ಎಂತ ಅಂದೆ? ಎಂತ ಹೇಳಿದೆ ಕಾಪಿ ಅಂದ್ಯಾ? ಈಗ ಬರ್ತದೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಯಾರು ನಾನು? ಕಾಪಿಯ? ಪಾಪಿ ಪಾಪಿಯ? ಹಾ. ನೋಡು ನನ್ನನ್ನು ಪಾಪಿ ಅಂತ ಹೇಳ್ತಾ ಇದ್ದೀಯ. ಹಾ. ನೀನು ಪಾಪಿ, ಏಯ್. ನಾನು ಹಿಡಿದಿರುವುದೇ ಪಾಪಿ. ಹಾ. ಅದಲ್ಲೋ ನೋಡುವುದಕ್ಕೆ ನೀವಿಬ್ಬರು ಕುರೂಪಿ. ಹಾ. ಹ? ನೀವ್ ಎಲ್ಲಿ ಬನ್ನಿ, ನಿಮ್ ಸರ ಇಲ್ಲ, ಇಲ್ಲಿ ಬನ್ನಿ. ಎಂತ ಇದನ್ನ ಇಟ್ಕೊಂಡು ಎಲ್ಲಿ ಹೋಗ್ತಿದ್ದಿ ಇದನ್ನ ಹಿಡ್ಕೊಂಡ? ಇದನ್ನ ಹಿಡ್ಕೊಂಡು ಇಲ್ಲಿಗೆ ಆ ಜಾತ್ರೆಗೆ ಮಾರಲಿಕ್ಕೆ? ಹೌದೌದು. ಅಲ್ಲ, ಇದು ನನಗೆ ಸನ್ಮಾನ ಮಾಡಿದ್ದು ಮಾರಲಿಲ್ಲ ನಮ್ಮ ಊರಿನಲ್ಲಿ. ನಾನೊಬ್ಬ ಗಣ್ಯ ವ್ಯಕ್ತಿಗೆ ನೀವು ನಿಮ್ಮಲ್ಲಿ ಸನ್ಮಾನ ಮಾಡುವುದಲ್ಲ, ಜಾತಿಯಲ್ಲಿ ಸಂತೆಯಲ್ಲಿ ಮಾರಾಟ ಮಾಡುವುದಾ? ಅಲ್ಲ, ನನ್ನಂತ ಒಬ್ಬ ಗಣ್ಯ ವ್ಯಕ್ತಿಗೆ ಖರ್ಚಿ ಕಾಸಿರುವ ನಿನ್ನಲ್ಲಿ ಖರ್ಚು ಕಾಸು ಇಲ್ದಿದ್ರೆ ನೀವೇನು ಕೊಡ್ತೀರಾ? ನೀವೇ ಬೀಳುವವರು. ಸನ್ಮಾನವನ್ನು ಯಾಕೆ ನೀನು ಮಾರಾಟ ಮಾಡ್ಬೇಕಾ? ಮಾತಲ್ಲ ಹೇಳಿ ಪಾಪಿ ಎನ್ನುವ ಅರ್ಥ ನಿನಗೆ ಗೊತ್ತಿಲ್ಲವೇನೋ? ನನಗೆ ಪಾಪಿ ಅಂತೀಯ? ಪಾಪಿ ನೀವು? ಏನಿತ್ತ? ಹ? ನಿಜ ಎಂತ ಜಾಗದೆ ಬಿಟ್ರಿ ಅಲ್ಲ ಮಾರ್ರೆ. ಮರ್ಯಾದೆ 3 ಕಾಸು ಜಾಗ್ದಿರಿ ನೀವು. ಅಲ್ಲ ಎಂತ ಅಂದ್ರೆ ನೀರ್ ಚಾ ಅಂದ್ಯ? ಆ ನಮ್ಮನೆ ಹಾಯ್ಕೊಂಡು ಕುಡ್ದೆ, ಈಗ ಇಲ್ಲಿ ಬಂದು ನೀರ್ ಚಾ ಅಂತೀಯ? ನಿಮಗೆ ಚಾ ಅಲ್ಲ, ನಿಮ್ಗೆ ಎಂತದ್ದು ಕೊಡೋದಾಗ ನಿಮ್ಗೆ ಒಂದ್ಸಲ ನೀನೇ ಕುಡಿಯುವುದು. ದೇವಾಲಯ ಖಾಲಿ ಬಿಟ್ಟು ಹೋಗ್ತೀಯೋ? ಬೆಟ್ಟಕ್ಕೆ ಸಾಯ್ತೀಯೋ? ನೀರ್ ಚಾ ಅಂದ್ಯ? ನೀರೇ ನೀಚ. ನೀಚ. ಅಷ್ಟೇ ಹಾ. ಮತ್ತೆ ಮತ್ತೆ ನಿನ್ನೊಂದು ಸಾಕ ಮತ್ತಿಷ್ಟು ಹೇಳ್ಬೇಕಾ? ಏನ್ ಮಾಡ್ಲಿಕ್ಕೆ? ಅದಮ ಅದಮ ಎಂದೆಯ ಎಣ್ಣೆ
ಇಲ್ಲಿಯಾ ಎಂತ ಇದೆ ಅದರ ಪಾಪಿಯಿಂದ ನೀಚಂತೆ ಅವ್ರು ಹಿಡ್ಕೊಂಡು ಕೂತೀರಿ ಮರೆ ನಿಮ್ ಚೀತ್ರಿ ಒಳಗೆ ಅವ್ರ ಮಟ್ಟಿ ಅಲ್ಲೇ ಆದ್ರೂ ತೊಂದರೆ ಇಲ್ಲ ಆರಾಮ ಅಂತೀಯ ದೇವಸ್ಥಾನದ ಕಾರ್ಯ ನಿಲ್ಲಿಸುವುದಿಲ್ಲ ಯಾರು ಬಂದ್ರು ಯಾರು ಇವರಿಬ್ರ ನಿಮ್ಮ ನಾಲ್ಕು ಯಾರು ಕರೀತಾರಲ್ಲ ಓಡಿ ಹೋದ ದೇವಸ್ಥಾನ ದೇವಸ್ಥಾನವನ್ನು ನಿರ್ಮಾಣ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅದಕ್ಕೆ ಅಡ್ಡಿ ತರುತ್ತಾ ಇದ್ದೀರಿ. ಮಾಡಿದ್ರು ಅಕ್ಷಮ್ಯ ಅಪರಾಧ ಎನ್ನುವುದಾಗಿ ಕಾಲಿಗೆ ತಿರುಗಿದ್ರೆ ಬದುಕು ಇಲ್ಲಾಂದ್ರೆ ತಲೆ ಕತ್ತರಿಸಿ ನೋಡುವುದಕ್ಕೆ 3 ಜೋಟುದ್ದ ಇಲ್ಲ ಬಂದವನ ಹಾರಿ ಬಿಟ್ಟು ನಮ್ಮಲ್ಲಿ ಉಂಟ ಅದಕ್ಕೆಲ್ಲ ಹೆದರುವವರು ನಾವಲ್ಲ. ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಈ ಕ್ಷೇತ್ರದಲ್ಲಿ ದೇವ ನಿರ್ಮಾಣ ಮಾಡಬಾರದು ಎನ್ನುವುದೇ ನಮ್ಮ ಉದ್ದೇಶ. ಅದಕ್ಕಾಗಿ ಮಾಡುವಂತ ಕಾರ್ಯವನ್ನು ತಡೆದು ನಿಲ್ಲಿಸಿದ್ದೇವೆ. ಹೇಳುವುದಕ್ಕೆ ನೀನು ಯಾರ? ಇವತ್ತು ದೇವಸ್ಥಾನವನ್ನು ಕಟ್ಟಡ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಬಂದು ತಡೆಯುತ್ತಾ ಇದ್ದೀರಿ. ಯಾವತ್ತು ಒಳ್ಳೆ ಕೆಲಸ ಮಾಡುತ್ತಾರಂತ ಆದ್ರೆ ಅದಕ್ಕೆ ಪೂರಕವಾಗಿ ಸಹಕಾರ ಮಾಡುವುದನ್ನು ಬಿಟ್ಟು ಅದನ್ನು ಅಡೆತಡೆಯುವುದಕ್ಕೆ ಮುಂದಾಗುತ್ತೀರಿ ಅಂತ ಆದ್ರೆ ಇಬ್ಬರ ತಲೆ ಕೈ
ಪ್ರತಿಷ್ಠಾಪಿಸುವುದಕ್ಕೆ ಮುಂದಾದಂತ ಸಂದರ್ಭ ಕೃಷ್ಣನಾಗಿರುವಂತಹ ರಕ್ಕಸರಿಂದ ಅಪಟಳವಾಗುತ್ತಾ ಇದೆ. ತಡೆಯುವುದಕ್ಕೆ ಅಸಾಧ್ಯವಾಗಿ ಕೈ ಸಾತಿ ಓಡಾಡಿ ಬಂದಿದ್ದೇನೆ. ಹಾಗಿದ್ದರೆ ಬೇಡ, ಒಳ್ಳೆಯ ಕೆಲಸಕ್ಕೆ ಎಂದು 108 ವಿಘ್ನಗಳು ಬರ್ತಾ ಇರ್ತವೆ. ಆದರೆ ನಾವು ಮಾಡುತ್ತಿರುವುದೇನು ದೇವಿಯ ಕೆಲಸ. ಹಾಗಂತ ಅವಳಿಗೆ ಗೊತ್ತಾಗ್ತದಲ್ವ, ನಾವು ಪ್ರಾರ್ಥನೆ ಮಾಡುವ ಅವಳೇ ಇದನ್ನು ಪರಿಹರಿಸ್ತಾಳೆ. ಅಮ್ಮ ಜಯ ಜಯ.